देख रहे हैं एफएम एक्सप्रेस न्यूज़। मैं आपके साथ मैनुद्दीन। आज हम मौजूद हैं बीजापुर के शिवाजी सर्कल में। आप यहां पर देख सकते हैं कि आज 22 जनवरी 2024 में जो राम मंदिर का उद्घाटन किया जा रहा है, उसी के चलते आज शिवाजी सर्कल में यहां पर एक स्क्रीन लगाकर लोगों को उसका उद्घाटन दिखाने के लिए यहां पर एक बड़ा सा स्क्रीन लगाया गया है और बहुत सारे लोग यहां पर मौजूद हैं इस उद्घाटन को देखने के लिए। पूरी देश की नज़र इस पर टिकी है जो आज राम का मंदिर जो उद्घाटन है, तो इसी के चलते आज बहुत जगह बड़े बड़े स्क्रीन्स लगाए गए हैं। तो यहाँ पर बीजापुर में भी इसकी बहुत बड़ी तैयारी की गई है। तो इसके बाद में राम मंदिर में, बीजापुर के राम मंदिर में भी बहुत सारे प्रोग्राम्स हैं। ವಾತಾವರಣ ಶ್ರೀ ರಾಮಚಂದ್ರರ ಪ್ರಾಣ ಪ್ರತಿಷ್ಠಾಪನೆ ದಿನ ಬಹಳ ಹೆಮ್ಮೆಯಾದ ದಿನ ಇದು. ಯಾರಿಗೆ ಆಗಲಾರ್ದಂಥದ್ದು ನಮ್ಮ ಮೋದಿಜಿ ಅವರು ಮಾಡಿದ್ದಾರೆ. ಇದಕ್ಕೆ ನಮಗೆಲ್ಲ ಇಡೀ ಭಾರತ ದೇಶವೇ ಸಂಭ್ರಮಿಸ್ತದೆ. ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ನಾವು. ಅದೇ ಥರ 70 ವರ್ಷದಿಂದ ಆಗಲಾರ್ದ, ಶತಮಾನದಿಂದ ಆಗಲಾರ್ದ ಇದು ಒಂದು ರಕ್ತದಾನದ ಬಲಿದಾನ ಆದರೂ ಕೂಡ ಆಗಿದ್ದಿಲ್ಲ. ಈ ಶುಭಗಳಿಗೆ ನಾವು ಆಚರಣೆ ಮಾಡಲಿಕ್ಕೆ ಬಹಳ ಹೆಮ್ಮೆಯಿಂದ ಎಲ್ಲರೂ ಒಟ್ಟಾಗಿ ನಮ್ಮ ಭಾರತ ದೇಶದಲ್ಲಿ ಇಂಥ ಸಂಭ್ರಮದಿಂದ ವಿಜೃಂಭಣೆಯಿಂದ ಆಚರಿಸಬೇಕಂತ ಎಲ್ಲರ ಹತ್ರ ವಿನಂತಿಸಿಕೊಳ್ತೇನೆ. ಸದ್ಯ ಶ್ರೀರಾಮ ಮಂದಿರದ ರಾಮಲಲ್ಲಾ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವುದಾಗಿ ಎಲ್ಲರೂ 500 ವರ್ಷಗಳಿಂದ ಪ್ರಯತ್ನವಿತ್ತು. ಆ ಪ್ರಯತ್ನ ಈಗ ಫಲಿಸಿದೆ. ಅಯೋಧ್ಯೆಯಲ್ಲಿ ಅಗ್ದಿ ಶೃಂಗಾರ ರೀತಿಯಿಂದ ಅಯೋಧ್ಯೆಯ ತುಂಬೆಲ್ಲ ಹೂವಿನ ಶೃಂಗಾರಗಳಾಗಿದೆ. ಹಾಗೂ ನರೇಂದ್ರ ಮೋದಿಯವರು 11 ದಿವಸದಿಂದ ಉಪವಾಸವಿದ್ದು ಬರೀ ಎಳ್ನೀರಿನ ಮೇಲೆ 11 ದಿವಸ ಉಪವಾಸವನ್ನು ಮಾಡಿ ರಾಮಲಲ್ಲಾ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವ ಸಲುವಾಗಿ ಅಯೋಧ್ಯೆಗೆ ಬಂದಿದ್ದಾರೆ. ಹಾಗೂ ಅನೇಕ ಗಣ್ಯ ವ್ಯಕ್ತಿಗಳು, ಎಲ್ಲ ಮತದ ಗಣ್ಯ ವ್ಯಕ್ತಿಗಳು ಇದಕ್ಕೆ ಭಾಗಿಯಾಗಿ ರಾಮಲಲ್ಲಾನ ಪ್ರತಿಷ್ಠಾಪನೆಗೆ ಮನಪೂರ್ವಕವಾಗಿ ಬಂದು ಸೇರಿದ್ದಾರೆ. ನನ್ನ ಹೆಸರು ಮಲ್ಲಮ್ಮ ಜೋಗೂರ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯರು, ವಿಜಯ.